ಕಿಟ್ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಯೂಟ್ಯೂಬ್ ಹೇಗೆ ಕ್ರಿಯೇಟ್ ಮಾಡೋದು ಬನ್ನಿ ನೋಡೋಣ. ಫಸ್ಟೇ ನೀವು ಗೂಗಲಿಗೆ ಬಂದು ಈ ಥರ ಪ್ರೊಫೈಲ್ನ ಕ್ಲಿಕ್ ಮಾಡಿ ನೋಡಿ, ಆ್ಯಡ್ ಯುವರ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ನಿಮ್ಮ ಮೊಬೈಲ್ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಪಾಸ್ವರ್ಡ್ ಹಾಕಿದ್ಮೇಲೆ ನೀವು ಒಂದು ನಿಮಿಷ ವೆಯ್ಟ್ ಮಾಡಿ. ಪಾಸ್ವರ್ಡ್ ಹಾಕಿದ್ಮೇಲೆ ಈ ಥರ ಇಂಟರ್ಫೇಸಸ್ ಬಂದು ಅಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಟ್ಯಾಪ್ ಮಾಡಿ ಕ್ರಿಯೇಟ್ ಯುವರ್ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಕೊಡಿ. ಆವಾಗ ಇಲ್ಲಿ ನೇಮು ಮತ್ತು ಸರ್ನೇಮ್ ಕೇಳುತ್ತೆ, ಹಾಕಿ. ನಿಮ್ಮ ನೇಮ್ ಹಾಕಿ, ಸರ್ನೇಮ್ನ ಕೆಳಗಡೆ ಹಾಕಿ. ನೋಡಿ, ನಾನು ಬರೀ ಲಿಕ್ಕಿ ಅಂತ ಹಾಕ್ತೀನಿ ಸುಮ್ಮನೆ ನಿಮಗೆ ತೋರ್ಸೋಕ್ಕೆ. ಇದಾದಮೇಲೆ ನೀವು ಹಾಕಿದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ ಮತ್ತು ಜೆಂಡರ್ ಕೇಳುತ್ತೆ. ಇವೆರಡನ್ನು ನೀವು ಹಾಕಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗೈಸ್, ನೀವು ಎರಡನ್ನು ಹಾಕಿದ ತಕ್ಷಣ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನೀವು ಇಮೇಲ್ ಕ್ರಿಯೇಟ್ ಮಾಡಿ ಅಂತ ಕೇಳುತ್ತೆ. ಇಲ್ಲಿ ನಾನು ಸುಮ್ಮನೆ ಏನೋ ಒಂದು ಹೊಡಿತೀನಿ ನೋಡಿ, ಲಿಕ್ಕಿ ಸುಮ್ಮನೆ ಏನೋ ಒಂದು ಹೊಡಿತೀನಿ ನೋಡಿ. ಅದು ತಪ್ಪದು ಅವೈಲಬಲ್ ಇರೋಲ್ಲ ನಮಗೆ ಜಿಮೇಲು. ಇದಕ್ಕೆ ಅದೇನು ಮಾಡುತ್ತೆ, ರಾಂಗ್ ತೋರಿಸ್ಬಿಟ್ಟು ಕೆಳಗೆ ಅವೈಲಬಲ್ ಅಂತ ತೋರಿಸುತ್ತೆ. ನಾನು ಇದು ಹಾಕೊತೀನಿ ನೋಡಿ. ಚೆನ್ನಾಗಿತ್ತು ನಮಗೆ. ಆಮೇಲೆ ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಇರ್ತದೆ. ನೀವು ಸ್ಟ್ರಾಂಗ್ ಆಗಿರೋ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ, ನಂಬರು ಮತ್ತು ನೇಮ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಂಡು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿ ಸೇವ್ ಕೊಟ್ಟು ಇಲ್ಲಿ SIM ಇನ್ ಅಂತ ಮಾಡಿ ಸ್ಕ್ರೋಲ್ ಕೊಟ್ಟು ಆಮೇಲೆ ನೆಕ್ಸ್ಟ್ ಅಂತ ಕೊಡಿ. ತಿರ್ಗಾ ಸ್ಕ್ರೋಲ್ ಮಾಡಿ ಐ ಅಗ್ರಿ ಅಂತ ಕೊಡಿ. ನಿಮ್ಮ ಜಿಮೇಲ್ ಇಲ್ಲಿಗೆ ಕ್ರಿಯೇಟ್ ಆಗಿದೆ. ಫುಲ್ಲಾಗಿ ನಿಮ್ಮ ಜಿಮೇಲ್ ಇಲ್ಲಿಗೆ ಕ್ರಿಯೇಟ್ ಆಗಿದೆ. ಇವಾಗ ಓಪನ್ ಆಗುತ್ತೆ. ಈಗ ಯೂಟ್ಯೂಬ್ ಓಪನ್ ಮಾಡಿ. ಇಲ್ಲ ಬೇಡ, ಯೂಟ್ಯೂಬ್ ಓಪನ್ ಮಾಡಿ. ಈಗ ನಿಮ್ಮ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ಜಿಮೇಲ್ ಇದ್ದರೆ, ಇಲ್ಲ ಹೊಸ್ದಾಗಿ ಮಾಡಿದರೆ ಈ ಥರ ಬರಲ್ಲ, ಆಲ್ರೆಡಿ ಇದ್ದರೆ ಈ ಥರ ಬರುತ್ತೆ. ಇಲ್ಲಿ ಸ್ವಿಚ್ ಪ್ರೊಫೈಲ್ ಮೇಲೆ ಓಪನ್ ಮಾಡಿ, ಸ್ವಿಚ್ ಅಕೌಂಟ್ ಓಪನ್ ಮಾಡಿ. ಈ ಥರ ಇಂಟರ್ಫೇಸಸ್ ಬಂದು ಇಲ್ಲಿ ನೋಡಿ ಅಕೌಂಟ್ಸ್ ಅಂತ ಬರುತ್ತೆ. ನೋಡಿ ಇಲ್ಲಿ ಇದೆ ನೋಡಿ, ನಾನು ಇಲ್ಲಿ ಕ್ರಿಯೇಟ್ ಮಾಡಿದ ಲಿಕ್ಕಿ ಅಂತ ಇಲ್ಲಿದೆ, ಅದನ್ನ ಟ್ಯಾಪ್ ಮಾಡಿ ಅದು ಬರುತ್ತೆ. ಈ ಥರ ಬಂದಮೇಲೆ ತಿರ್ಗಾ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ತಿರ್ಗಾ ಅಲ್ಲಿ ಕ್ರಿಯೇಟ್ ಚಾನಲ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಅಲ್ಲಿ ನೀವು ಪ್ರೊಫೈಲ್ ಫೋಟೋ ಹಾಕೋಬೇಕು. ಈಗ ನಾನು ಇದೊಂದು ಹಾಕ್ತೀನಿ. ಈ ಪ್ರೊಫೈಲ್ ಫೋಟೋ ಆದಮೇಲೆ ನಿಮ್ಮ ಹೆಸರು ಹಾಕ್ಬೇಕು. ಇಲ್ಲಿ ನಿಮ್ಗೆ ಇಷ್ಟ ಬಂದಿದ್ದು ನೇಮ್ ಕೊಡ್ಬೋದು, ಅಕೌಂಟ್ ಅಂದರೆ ಚಾನಲ್ ನೇಮ್ ಅದು. ಆಮೇಲೆ ಇದು ಹ್ಯಾಂಡಲ್ಲು ಇದು ತುಂಬ ಮುಖ್ಯ ನಿಮ್ಮ ಅಕೌಂಟ್ಗೆ. ನಿಮ್ಮ ಅಕೌಂಟ್ ಸರ್ಚ್ ಮಾಡಿ ಇಲ್ಲಿ ಏನಿರುತ್ತೆ ಅದನ್ನ ಸರ್ಚ್ ಮಾಡಿದ್ರೆ ನಿಮ್ಮ ಅಕೌಂಟ್ ಶೋ ಆಗುತ್ತೆ. ಇಲ್ಲಿ ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ಲು ಕ್ರಿಯೇಟ್ ಆಗುತ್ತೆ ಅಕೌಂಟ್. 50% ಆಗೈತೆ ಇಲ್ಲಿಗೆ, ಇನ್ನೂ 50% ಬಾಕಿ ಇದೆ. ಗೈಸ್ ಬನ್ನಿ. ಗೈಸ್, ನೀವು ತಿರ್ಗಾನ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಲ್ಲೇ ವ್ಯೂ ಚಾನಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಅಲ್ಲಿ ಮೋರ್ ಅಂತ ಇರುತ್ತೆ ನೋಡಿ, ಅದು ಕ್ಲಿಕ್ ಮಾಡಿದ್ರೆ ಇದು ನಿಮ್ಮ ಲಿಂಕು, ಇದು ನಿಮ್ಮ ಯಾವತ್ತು ನೀವು ಯೂಟ್ಯೂಬ್ ಅಕೌಂಟಿಗೆ ಜಾಯ್ನ್ ಆಗಿರೋ ಚಾನಲ್ಗೆ ಅಂತ ಅದು ಶೋನ್ ಆಗುತ್ತೆ. ತಿರ್ಗಾ ನೀವು ಈಗ ಹೋಮಿಗೆ ಬರಬೇಕಾಗುತ್ತೆ. ತಿರ್ಗಾ ಗೂಗಲ್ ಕ್ರೋಮ್ ಓಪನ್ ಮಾಡಬೇಕು. ಗೂಗಲ್ ಕ್ರೋಮಲ್ಲಿ ಸರ್ಚ್ ಬಾರಲ್ಲಿ ಜಸ್ಟ್ YT ಸ್ಟುಡಿಯೋ ಅಂತ ಹಾಕಿ ಬರುತ್ತೆ. ನಾನು ಆಲ್ರೆಡಿ ಸರ್ಚ್ ಮಾಡಿದೆ, ಅದನ್ನೇ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಲಾಂಗ್ ಪ್ರೆಸ್ ಮಾಡಿಕ್ಕೆ ಹೆಂಗದರ ಬಂತು. ಸುಮ್ಮನೆ ಒಂದು ಟ್ಯಾಪ್ ಮಾಡಿ ಓಪನ್ ಆಗುತ್ತೆ. YT ಸ್ಟುಡಿಯೋ ಅಂತ ಸರ್ಚ್ ಮಾಡಿ ಇಲ್ಲಿ YT ಸ್ಟುಡಿಯೋನ ಸುಮ್ಮನೆ ಟಚ್ ಮಾಡಿ. ಇಲ್ಲಿ ಏನೋ ಇದೆ ಸುಮ್ಮನೆ ಟಚ್ ಮಾಡಿ. ಸುಮ್ಮನೆ ಟಚ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಕಂಟಿನ್ಯೂ ಟು ದ ಸ್ಟುಡಿಯೋ ಅಂತ ಕೊಡ್ಬೇಕು ನೀವು. ಇಲ್ಲಿ ಕೆಳಗಡೆ ಇಲ್ಲಿ ಬರಲಿಲ್ಲ, ಇಲ್ಲಿ ನಾನು ಅಕೌಂಟ್ ಸ್ವಿಚ್ ಮಾಡ್ಕೊತೀನಿ. ತಡೀರಿ, ನಿಮ್ದು ಆಲ್ರೆಡಿ ಇದ್ದರೆ ಈ ಥರ ಮಾಡ್ಕೊಳ್ಳಿ. ಅಲ್ಲಿ ಪ್ರೊಫೈಲ್ ಮೇಲೆ ಹೋಗಿ ಸ್ವಿಚ್ ಅಕೌಂಟ್ ಕೊಟ್ಟು ನೀವು ಯಾವ್ದು ಬೇಕೋ ಅದು ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲೆಲ್ಲ ಕರ್ಕೊಂಡೈತೆ ಯಾಕೋನು ಬಂದ್ವಾ ಇಲ್ಲಿಗೆ. ನೋಡಿ, ಇವಾಗ ಓಪನ್ ಆಯ್ತು. ನಾನು ಕ್ರಿಯೇಟ್ ಮಾಡಿರೋ ಚಾನಲ್ದು ಈಗ ಇಲ್ಲಿ ಓಪನ್ ಆಯಿತು. ಇದು YT ಸ್ಟುಡಿಯೋ. ಇಲ್ಲಿ ಕೆಳಗಡೆ ನೀವು ಜಸ್ಟ್ ಏನು ಮಾಡಬೇಕಲ್ಲ, ಕೆಳಗಡೆ ಸೆಟ್ಟಿಂಗ್ಸ್ ಇದೆ, ಝೂಮ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಸೆಟ್ಟಿಂಗ್ಸ್ ಇದೆ ನೋಡಿ, ಟ್ಯಾಪ್ ಮಾಡಿ ಅಷ್ಟೇ. ಆ ಸೆಟ್ಟಿಂಗ್ಸ್ನ ಇಲ್ಲಿ ಟ್ಯಾಪ್ ಮಾಡಬೇಕು. ಅಲ್ಲಿ ಟ್ಯಾಪ್ ಮಾಡಿದ್ಮೇಲೆ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಅವಾಗ ಅಲ್ಲಿ ಚಾನಲ್ ಅಂತ ಇರುತ್ತೆ ನೋಡಿ, ಕೆಳಗಡೆ ಜನರಲ್ US ಡಾಲರ್ ಇರಬೇಕು. ಚಾನಲ್ ನಾವು ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಕಂಟ್ರಿ ಯಾವ ಕಂಟ್ರಿಯಿಂದ ವಿಡಿಯೋ ಮಾಡ್ತೀರಾ, ಎಲ್ಲ ಇಂಡಿಯಾ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಕೀವರ್ಡ್ಸ್, ಇದು ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಇದು ನೀವು ಏನು ಇಲ್ಲಿ ಟೈಪ್ ಮಾಡ್ತೀರಾ ಇದನ್ನ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಂತ ಹೇಳ್ಬೋದು. ಆದರೆ ಅದು ಅವೈಲಬಲ್ ಇದ್ದರೆ ಮಾತ್ರ ಸಿಗುತ್ತೆ, ಬೇರೆ ಆಲ್ರೆಡಿ ಕೊಟ್ಟಿರ್ತಾರಲ್ವ. ಹಾಗಾಗಿ ಅಂದರೆ ನಿಮ್ಮ ಅಕೌಂಟ್ ಜನ ಯಾವ್ಯಾವ ಥರ ಸರ್ಚ್ ಮಾಡ್ಬೋದು ಅದನ್ನ ಯೋಚನೆ ಮಾಡಿ ಇಲ್ಲಿ ಅಪ್ಲೈ ಮಾಡಿ. ಅಲ್ಲಿ 500 ವರ್ಡ್ಸ್ ತನಕ ಇರುತ್ತೆ. ನೀವು ಆರಾಮಾಗಿ 500 ವರ್ಡ್ಸ್ ತನಕ ಏನು ಬೇಕಾದ್ರೂ ಹಾಕೊಳ್ಳಿ, ಡಿಫ್ರೆಂಟಾಗಿ ಹಾಕೊಳ್ಳಿ.
ಯಾಕಂದರೆ ಎಲ್ಲರೂ ಹಾಕೊಂಡಿದ್ನ ಹಾಕೊಂಡ್ರೆ ನಿಮ್ಮ ಅಕೌಂಟ್ ಶೋನ್ ಆಗಲ್ಲ. ಡಿಫ್ರೆಂಟಾಗಿ ಹಾಕೊಂಡ್ರೆ ಎಲ್ಲ ಸರ್ಚ್ ಮಾಡ್ಬೋದು. ಅಂದರೆ ಅವರು ಏನು ಸರ್ಚ್ ಮಾಡ್ತಾರೆ ಅದನ್ನ ಗೆಸ್ ಮಾಡಿ ಹಾಕೊಳ್ಳಿ ನೀವು. ನೆಕ್ಸ್ಟ್ ಇಲ್ಲಿ ತಿರ್ಗಾ ಅದೇ ಕ್ಲಿಕ್ ಆಯಿತು. ಜನರಲ್ ಪಕ್ಕ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಐತೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಮಕ್ಕಳಿಗಾಗಿ ವಿಡಿಯೋ ಮಾಡೋದಾದರೆ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮಕ್ಳಿಗೆ ನಾನು ಮಾಡೋದಿಲ್ಲ ಯಾವತ್ತು ವಿಡಿಯೋನ, ಅದು ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವಾಗ ಬೇಕಾದ್ರೂ ನಾನು ಮಕ್ಕಳಿಗೂ ಮಾಡ್ತೀನಿ, ದೊಡ್ಡವ್ರಿಗೂ ಮಾಡ್ತೀನಿ ಅಂದರೆ ಥರ್ಡ್ ಆಪ್ಷನ್. ಯಾಕಂದರೆ ನೀವು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಕೇಳ್ತಾ ಇರುತ್ತೆ, ಯಾವುದು ನೀವು ಮಕ್ಳಿಗೆ ಮಾಡ್ತಿದ್ದೀರಾ ಇಲ್ಲ ದೊಡ್ಡವ್ರಿಗೆ ಮಾಡ್ತಿದ್ದೀರಾ ಅಂತ ಅಲ್ಲೇ ಕೇಳುತ್ತೆ. ಅದನ್ನ ಟಿಕ್ ಮಾಡ್ಕೊಂಬಿಟ್ಟು ನೀವು ಅಪ್ಲೋಡ್ ಮಾಡ್ಬೋದು. ಹಾಗೆ ಇಲ್ಲಿ ನಾನು ತಡ್ರಿ ಒಂದು ನಿಮಿಷ, ಮಕ್ಳಿಗೆ ಮಾಡಲ್ಲ, ಮಕ್ಕಳಿಗಾಗಿ ಮಾಡಲ್ಲ ಇನ್ನು. ಈಗ ನೆಕ್ಸ್ಟು ಬಂದರೆ ಪಕ್ಕದಕ್ಕೆ ಬರಬೇಕು, ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ನೋಡಿ ಫಸ್ಟೇ ಆಗಿರುತ್ತೆ ಒಂದು ಎಲಿಜಿಬಲ್. ನೆಕ್ಸ್ಟ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ, ಆಕ್ಸಿಸ್ ದ ಫ್ಯೂಚರ್ ಏನೋ ಒಂದು ಹೊಡ್ಬಿಟ್ಟು ಅದನ್ನ ವೈಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ನಂಬರ್ ಆ್ಯಡ್ ಮಾಡಬೇಕಾಗುತ್ತೆ ಅಷ್ಟೇ, ಇಲ್ಲೇನೂ ಇಲ್ಲ. ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಆ್ಯಡ್ ಮಾಡಿ OTP ಎಂಟರ್ ಮಾಡಿದ ತಕ್ಷಣ ಇದು ಎಲಿಜಿಬಲ್ ಆಗುತ್ತೆ. ನೆಕ್ಸ್ಟ್ ಇರೋದೇ ಒಂದಿಷ್ಟು ಕಷ್ಟ, ಅದೇನಿಲ್ಲ, ಅದಕ್ಕೆ ಏನಿಲ್ಲ, ಇನ್ಫಾರ್ಮೇಷನ್ ಕರೆಕ್ಟಾಗಿರ್ಬೇಕಷ್ಟೇ. ನೋಡಿ ಇಲ್ಲಿ OTP ಎಂಟರ್ ಆಗಿದ ತಕ್ಷಣ OTP ಎಂಟರ್ ಆಯಿತು. OTP ಎಂಟರ್ ಮಾಡಿ ಇಲ್ಲಿ ಕಾಪಿ ಮಾಡ್ಕೊಂಡು ಮಾಡಿ. ಆಮೇಲೆ ಇಲ್ಲಿ ಮೊಬೈಲ್ ನಂಬರ್ ವೆರಿಫೈಡ್ ಆಯಿತು. ಗೈಸ್ ತಿರ್ಗಾ ಅದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೋಡ್ರಿ ಇಲ್ಲಿ ಆಲ್ರೆಡಿ ಎಲಿಜಿಬಲ್ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಈಗ ಥರ್ಡ್ ಆಪ್ಷನಿಗೆ ಬಂದರೆ 15 ನಿಮಿಷ, ಈಗ ನಾವು ಮೊಬೈಲ್ ನಂಬರ್ ವೆರಿಫೈ ಮಾಡಿದ್ದು 15 ನಿಮಿಷದ ಮೇಲೆ ವಿಡಿಯೋ ಹಾಕ್ಬೋದು. ಇದು ಇನ್ನೂ ದುಡ್ಡು ಬರಬೇಕು ನಿಮಗೆ ಅಕೌಂಟಿಂದ ಅಂದರೆ ಇದು ಥರ್ಡ್ ಆಪ್ಷನ್ನ ನೀವು ಎಲಿಜಿಬಲ್ ಮಾಡ್ಕೊಂಡೇ ಇರಬೇಕು. ಇಲ್ಲ ನಿಮ್ಮದು ಆ ವ್ಯೂಸ್ ಹೋಗ್ತಾ ಅದೇ ಆಟೋಮೆಟಿಕ್ ಆಗುತ್ತೆ. ಇಲ್ಲ ನೀವು ಮುಂಚೆನೇ ಮಾಡ್ಕೊಳ್ಳಿದ್ನಲ್ಲ, ಆಕ್ಸೆಸ್ ಫೀಚರ್ ಅಂತ ಏನೋ ಇರ್ತೈತೆ ಅಲ್ಲಿ, ನೋಡಿ ಅದನ್ನ ಟ್ಯಾಪ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನಾನು ಮಾಡಲ್ಲ, ಯಾಕಂದರೆ ನೀವು ಮಾಡಿ. ಇಲ್ಲಿ 6 ಸೆಕೆಂಡ್ ವಿಡಿಯೋ ಇಲ್ಲ ಐ ಡಿ ತೋರಿಸಿ ನಿಮ್ದು ಯಾವುದಂದರೆ ಯಾವುದಾದ್ರೂ ಒಂದು ID. 6 ಸೆಕೆಂಡ್ ವಿಡಿಯೋ ಫಸ್ಟ್ ಆಪ್ಷನ್ನು, ಸೆಕೆಂಡು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಈ ಥರ ಏನಾದ್ರು ಒಂದು ID ತೋರಿಸಿ. ಥರ್ಡ್ ಆಪ್ಷನ್ನು ಗೊತ್ತಿಲ್ಲ, ಅದು ಬೇಡ, ಥರ್ಡ್ ಆಪ್ಷನ್ ಬೇಡ. ಫಸ್ಟ್ ಸೆಕೆಂಡಲ್ಲೇ ಇದು ಮಾಡಿ. 6 ಸೆಕೆಂಡ್ ವಿಡಿಯೋ ಇಲ್ಲ, 6 ಸೆಕೆಂಡ್ ವಿಡಿಯೋ ಇಲ್ಲ, ನಿಮ್ಮ ಫೇಸ್ ತೋರಿಸ್ಬಿಟ್ಟು ಹತ್ತು ಕಡೆ ತಿರ್ಗೋನುತ್ತೋ 10 ಕಡೆ ತಿರುಗಿಬಿಟ್ರೆ ಅದು 24 ಗಂಟೆಯೊಳಗೆ ಇದು ಮಾಡಿ ನಿಮ್ಮ ಅಕೌಂಟ್ನ ವೆರಿಫೈ ಮಾಡಿ ಎಲಿಜಿಬಲ್ ಮಾಡುತ್ತೆ ಆಪ್ಷನ್ನ. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಲೇಬೇಕು ನೀವು. ಇಲ್ಲಿ ಕೆಳಗಡೆ ಕಾಣ್ತಿದ್ದು ನೋಡಿ, ಆ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನೀವು ಇಷ್ಟೊತ್ತು ಮಾಡಿದ್ದೆಲ್ಲ ಇದಾಗುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬಂತು ನೋಡಿ ಸೆಟ್ಟಿಂಗ್ಸ್ ಸೇವ್ಡ್ ಅಂತ, ಅದು ಬಂದರೆ ನೀವೇನೇನು ಮಾಡಿದ್ರೆ ಎಲ್ಲ ಸೇವ್ ಆಗಿದೆ ಅಂತ. ಇಲ್ಲಿ ಅಕೌಂಟ್ ನಿಮ್ದು ಏನೈತೆ ಎಲ್ಲ ತೋರಿಸುತ್ತೆ ನೋಡಿ, ಎಷ್ಟು ವಿಡಿಯೋ ಹಾಕ್ತೀರಾ ಎಲ್ಲ ತೋರಿಸುತ್ತೆ. ನೆಕ್ಸ್ಟು ಇದೆಲ್ಲ ಏನು $US ಫಸ್ಟ್ನೇ ಇರಬೇಕು ನೋಡಿ. ನೆಕ್ಸ್ಟ್ ಇವೆಲ್ಲ ಏನಿಲ್ಲ, ಸುಮ್ಮನೆ ಇಷ್ಟು ಮಾಡ್ಕೊಳ್ಳಿ, ನಿಮ್ಮ ಅಕೌಂಟ್ನ ಚೆನ್ನಾಗಿ ಮಡಿಕೊಳ್ಳಿ. ಯಾರ್ಯಾರು ಹೊಸ್ದಾಗಿ ಕ್ರಿಯೇಟ್ ಮಾಡ್ತೀರಾ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಈ ಅಕೌಂಟು ಅಥವಾ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಲ್ಲರಿಗೂ. ಈ ಥರ ಮಾಡಿ ನಮ್ಮನ್ನು ಬೆಳೆಸ್ರಿ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಪಟ್ ಮಾಡಿಬಿಡಿ. ಮಾಡಿದ್ರ ಬನ್ನಿ ಇನ್ನು ಮುಂದೆ ಹೋಗೋಣ. ಇಲ್ಲಿ ಗೈಸ್ ಇದೆಲ್ಲ ಏನಿಲ್ಲ, ಆಮೇಲೆ ನೀವು ಅದನ್ನ ಕ್ಲೋಸ್ ಮಾಡಿ. ಗೈಸ್ ಇನ್ನೂ ಒಂದಿದೆ ನೋಡಿ, ನೀವು ಮತ್ತೆ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿ, ಮ್ಯಾನೇಜ್ ವಿಡಿಯೋ ಪಕ್ಕ ರೈಟ್ ಸೈಡಲ್ಲಿ ಇರುತ್ತೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ನಿಮ್ಮ ವಿಡಿಯೋ ಅನಲೈಸಸ್ ಎಲ್ಲ ಇಲ್ಲಿ ಅನಲೈಸ್ ನಿಮ್ಮ ಅಕೌಂಟ್ ಚಾನಲ್ ಯಾರು ನೋಡಿರ್ತಾರೆ ಅದೆಲ್ಲ ಬರುತ್ತೆ. ಬಾಯ್ ಗೈಸ್, ಸಬ್ಸ್ಕ್ರೈಬ್ ನಾವು.